ನಾನು ಕಳಿಸಿದ ಡಾಕ್ಯುಮೆಂಟ್ಸ್ ಎಲ್ಲ ನಿನ್ನ ಕೈ ಸೇರಿದೆ ತಾನೆ? ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಮೇಡಮ್. ಈಗ ಸೀದಾ ಶ್ರಾವಣಿ ಮನೆಗೆ ಹೋಗಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಕೊಟ್ಟು ಅವ್ರ ತಂದೆ ವೀರೇಂದ್ರ ಸರ್ದೇಸಾಯಿನೇ ಇದು ಕಳಿಸಿರೋದು, ಅದಕ್ಕೆಲ್ಲ ಸೈನ್ ಮಾಡಬೇಕು ಅಂತ ಹೇಳು. ಆದರೆ ನೆನ್ಪಿಟ್ಕೋ, ಯಾವ ಡಾಕ್ಯುಮೆಂಟ್ನೂ ಅವ್ರು ಚೆಕ್ ಮಾಡಬಾರ್ದು. ಚಾಲಾಕಿ ತಂದಿದ್ದ ಎಲ್ಲ ಪೇಪರ್ಸ್ಗೂ ನೀನು ಅವ್ಳು ಸೈನ್ ಹಾಕಿಸ್ಕೊಂಡು ಬರಬೇಕು. ಈ ಕೆಲಸ ಆಗಬೇಕು ಅಂತಾನೆ ನಾನು ಈ ಕೆಲಸನ ನಿನಗೆ ವಹಿಸಿರೋದು. ಮೇಡಮ್, ಅಪ್ಪಿತಪ್ಪಿ ಆ ಡಾಕ್ಯುಮೆಂಟ್ಸ್ ನೋಡಬೇಕು ಅಂದರೆ ನೀನೇ ನೋಡ್ಕೊಡ್ತೀನಿ ಅಂತ ಹೇಳು. ಬೇಕಿದ್ರೆ ಸಾಹೇಬ್ಗೆ ಫೋನ್ ಮಾಡ್ಲಾ ಅಂತ ಕೇಳು. ಮೇಡಮ್, ಫೋನ್ ಮಾಡಿ ಕೊಡೋ ಅಂದ್ಬಿಟ್ರೆ? ಸಾಧ್ಯನೇ ಇಲ್ಲ. ಸದ್ಯಕ್ಕೆ ಅವಳು ವೀರು ಹತ್ರ ಮಾತಾಡೋದಾಗ್ಲಿ, ವೀರು ಅವಳು ಅಥವಾ ಅವಳ ಫ್ಯಾಮಿಲಿ ಹತ್ರ ಮಾತಾಡೋದಕ್ಕಾಗ್ಲಿ ಸಾಧ್ಯನೇ ಇಲ್ಲ. ವೀರು ಮಾಡ್ತಿರೋ ಒಂದು ಪ್ರಾಜೆಕ್ಟ್ಗೆ ಅವ್ರ ಮನೆ ಎಲ್ರದ್ದು ಸೈನ್ ಬೇಕು, ಅದಕ್ಕೆ ಕಳಿಸಿದ್ದಾರೆ ಅಂತ ಹೇಳು. ಸೈನ್ ಮಾಡಕ್ಕೆ ಹೇಳು. ಸರಿ ಮೇಡಮ್, ಹಾಗೆ ಮಾಡ್ತೀನಿ ಮೇಡಮ್. ಶ್ರಾವಣಿ, ಈಗ ನಾನು ಕೊಟ್ಟು ಕಳಿಸಿರೋ ಎಲ್ಲ ಡಾಕ್ಯುಮೆಂಟ್ಸು, ಆಸ್ತಿನೆಲ್ಲ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋಂಥ ಪೇಪರ್ಸ್. ಈ ಮನೆ ನಿಂದು ಅನ್ನೋ ಅಹಂಕಾರದಲ್ಲಿ ಮೆರೀತಿದ್ದೆ ಅಲ್ವಾ? ಈಗ ನಿನ್ನ ಕೈಯಾರೆ ನಿನ್ನ ಅಹಂಕಾರನ ನಾನು ಅಳಿಸಾಕ್ತೀನಿ. ವೀರು ಕಳಿಸಿರೋ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ನೀನು ಖಂಡಿತ ಚೆಕ್ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ವೀರು ನಿನ್ನ ಪಾಪ ಮಗಳು ಅಂತಾನೆ ಒಪ್ಕೊಂಡಿಲ್ಲ. ಅಂಥದ್ರಲ್ಲಿ ನೀನು ವೀರುಗೆ ಮತ್ತೆ ಕಾಲ್ ಮಾಡಿ ವಿಚಾರಿಸೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಎಷ್ಟೋ ಸಲ ಎಷ್ಟು ದೊಡ್ಡ ದೊಡ್ಡ ಯುದ್ಧಗಳನ್ನ ಪುಟ್ಟ ಪುಟ್ಟ ಕಾರಣಗಳಿಂದ ಸೋತಿರೋದಿದೆ. ಆನೆ ನಡೆದಿದ್ದೆ ದಾರಿ ಅನ್ನೋ ಥರ ನೀನು ನಡೀತಿದ್ಯಾ. ಆದರೆ ನಾನೀಗ ಕಳಿಸ್ತಾ ಇರೋ ಪುಟ್ಟ ಅಂಕುಶ ನಿನ್ನನ್ನು ಹೇಗೆ ಟಾರ್ಚರ್ ಮಾಡುತ್ತೆ ಅಂತ ನೋಡ್ತಾ ಇರು. ಇನ್ನು ಮುಂದೆ ನಿನ್ನ ಹೆಸರಲ್ಲಿರೋ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರಬೇಕು. ನಾನು ನಿನ್ನನ್ನು ಇದೇ ಮನೆಯಿಂದ ಕುತ್ತಿಗೆ ಹಿಡಿದು ಆಚೆ ತಾಳ್ಬೇಕು. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ. ಅರೆ, ಜಾನಕಿ ಅವರು, ಇದೇನು ಆಶ್ಚರ್ಯ ಜಾನಕಿ ಅವರೇ, ಇವಾಗ ನೀವೇ ಫೋನ್ ಮಾಡಿಬಿಟ್ಟಿದ್ದೀರಿ. ಇದೇ ನೀವು ಹೇಳಿದ ಸರ್ಪ್ರೈಸಾ? ಆ ಸರ್ಪ್ರೈಸ್ ಏನು ಅನ್ನೋದು ನಿಮಗೆ ನಾಳೆ ಗೊತ್ತಾಗತ್ತೆ. ನಾನು ನಿಮ್ಮ ಹತ್ರ ಮಾತಾಡೋಣ ಅಂತ ಸುಮ್ಮನೆ ಕಾಲ್ ಮಾಡಿದೆ. ನೀವು ಬ್ಯುಸಿ ಇದ್ರೆ ಪರವಾಗಿಲ್ಲ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏ ಜಾನಕಿ ಅವರೇ, ನಾನು ಎಷ್ಟೇ ಕೆಲಸ ಇದ್ರು ನನಗೆ ಪರ್ಸನಲ್ ಸಮಯ ಅಂತ ಒಂದು ನಿಗದಿ ಮಾಡ್ಕೊಂಡಿರ್ತೀನಿ. ಅದರಲ್ಲಿ ನಿಮ್ಮ ಜೊತೆ ಮಾತಾಡಿದೆ ಅಂದರೆ ಆ ಸಮಯಕ್ಕೂ ಒಂದು ಅರ್ಥ ಸಿಕ್ಕುತ್ತೆ. ಯಾಕೆಂದರೆ ನೀವು ಅರ್ಥಗರ್ಭಿತವಾಗಿ ಮಾತಾಡ್ತೀರ. ನನ್ನ ಮಾತು ನಿಮಗೆ ಇಷ್ಟ ಆಗತ್ತೆ ಅಂದರೆ ಅದು ನನ್ನ ಅದೃಷ್ಟ. ನಿಮ್ಮ ಮಾತು ಅಷ್ಟೇ ಅಲ್ಲ, ನೀವು ನನಗೋಸ್ಕರ ಏನೇನು ವ್ಯವಸ್ಥೆ ಮಾಡಿದಿರೋ ಅದೆಲ್ಲ ನನಗೆ ಇಷ್ಟ ಆಗ್ತಾ ಇದೆ. ನಾನೇನು ಮಾಡಿದ್ದೀನಿ? ಒಂದು ಸ್ವಲ್ಪ ದಿನ ನಿಮ್ಮ ಮನೇಲಿದ್ದು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಷ್ಟೇ. ನೀವು ಮನೆಯಿಂದ ಹೋದ್ಮೇಲೂ ನಾನು ನೀವು ಹಾಕಿದ ಗೆರೆ ದಾಟಿಲ್ಲ. ನಮ್ಮ ಮನೆಯವರು ಅಷ್ಟೇ, ನೀವು ಹೇಳಿದ ಥರನೇ ಉಪ್ಪು ಖಾರ ಎಲ್ಲ ಹದವಾಗಿ ಬಳಸ್ತಾ ಇದ್ದಾರೆ. ಸಾವಿತ್ರಿ ಕೂಡ ನಿಮ್ಮ ಹಾಗೆ ನನ್ನನ್ನು ನೋಡ್ಕೋತಾ ಇದ್ದಾಳೆ. ಹೌದು, ಸಾವಿತ್ರಿ ತುಂಬ ಒಳ್ಳೆ ಹುಡುಗಿ. ಹೇಗಿದ್ದಾಳೆ ಪಾಪ, ಗರ್ಭಿಣಿ ಆದರೂ ಮನೇಲಿ ಎಲ್ಲ ಕೆಲಸನೂ ಅವಳೊಬ್ಳೆ ಮಾಡ್ತಾ ಇರ್ತಾಳೆ. ಅವಳ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾನು ತುಂಬ ಸಲ ಅಂದ್ಕೊಂಡಿದ್ದೆ. ಸಾವಿತ್ರಿ ಬಗ್ಗೆ ಮಾತಾಡ್ಬೇಕಾ? ಅವಳು ತುಂಬ ಒಳ್ಳೆ ಹುಡುಗಿ, ಹಳ್ಳಿ ಹುಡುಗಿ, ನಮ್ಮ ಮನೆಗೆ ತಕ್ಕ ಸೊಸೆ. ವೀರು ಅವರೇ, ನಾನೀಗ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳಿಬೇಡಿ. ಸಾವಿತ್ರಿ ಮತ್ತೆ ಮದನ್ ಮದುವೆ ಹೇಗಾಯ್ತು ಆ ವಿಚಾರ ಎಲ್ಲ ನಿಮಗೆ ಗೊತ್ತಿದೆಯಾ? ಯಾಕೆಂದ್ರೆ ಮದನ್ ಶ್ರೀಮಂತರ ಮನೆ ಹುಡುಗ, ಅಂದ್ರೆ ನಿಮ್ಮ ಮನೇಲಿ ಬೆಳೆದಿರೋ ಹುಡುಗ, ಸಾವಿತ್ರಿ ಹಳ್ಳಿ ಹುಡುಗಿ. ಪ್ರೀತಿಲಿ ಶ್ರೀಮಂತಿಕೆ ಬಡತನ ಇವೆಲ್ಲ ಮ್ಯಾಟ್ರ್ ಆಗಲ್ಲ ಜಾನಕಿ ಅವರೇ. ಹಾಗೆ ನೋಡಿದ್ರೆ ನಾನು ಚಿಕ್ಕನಿಂದ ಏನು ಶ್ರೀಮಂತ ಅಲ್ಲ. ಈ ಪ್ರೀತಿಗೆ ಅಂತಸ್ತು ಆಸ್ತಿ ಭೇದ ಭಾವ ಏನು ಗೊತ್ತಾಗಲ್ಲ. ಅಂದ್ರೆ ಅವರಿಬ್ರ ಮಧ್ಯೆ ಅಷ್ಟೊಂದು ಪ್ರೀತಿ ಇತ್ತ? ನನಗೆ ಯಾಕೋ ಹಾಗೆ ಅನ್ನಿಸ್ತಿಲ್ಲ. ಏನು ಹೇಳ್ತಾ ಇದ್ದೀರಾ? ಅಂದ್ರೆ ಮದನ್ ಅವಳನ್ನ ನೋಡ್ಕೊಳ್ಳೋ ರೀತಿ,
ಮದನ್ ನಡವಳಿಕೆ ಇದೆಲ್ಲ ನೋಡ್ತಿದ್ರೆ ಅವನಿಗೆ ಅವಳ ಬಗ್ಗೆ ಪ್ರೀತಿ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅದು ಅಷ್ಟು ಪ್ರೀತಿ ಇರೋರು ಯಾರು ಗರ್ಭಿಣಿ ಹೆಂಡತಿನ ತಾತ್ಸಾರ ಮಾಡಲ್ಲ ಅಲ್ವಾ? ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ. ಅವನ ಸ್ವಭಾವನೇ ಹಾಗೆ ಅಲ್ಲ ಅಂತ ಸುಮ್ಮನಾಗ್ಬಿಟ್ಟೆ. ಅವನ ಸ್ವಭಾವ ಏನೇ ಇರ್ಬೋದು, ಆದ್ರೆ ಅಷ್ಟು ಪ್ರೀತಿ ಮಾಡಿ ಮದುವೆ ಆಗಿರೋ ಹೆಂಡತಿ ಗರ್ಭಿಣಿ ಆಗಿರುವಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ ಅಲ್ವಾ? ನನ್ಗ್ಯಾಕೋ ಈಗಲೂ ಅವರು ಪ್ರೀತಿಸಿ ಮದುವೆ ಆಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಬೇರೆ ಯಾವುದೋ ಕಾರಣಕ್ಕೆ ಮದುವೆ ಆಗಿರ್ಬೋದು ಅನ್ನಿಸ್ತಿದೆ. ಸಾವಿತ್ರಿಗೆ ಗಂಡನ ಪ್ರೀತಿನೂ ಸಿಗದೆ, ಇಂಥ ಸಮಯದಲ್ಲಿ ಆರೈಕೆನೂ ಸಿಗದೆ ಕಷ್ಟಪಡ್ತಿದ್ದಾಳೆ ಅನ್ನಿಸ್ತಿದೆ. ಅಲ್ಲ, ಮದನ್ಗೆ ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಆದರೆ ಅವನು ಪ್ರೀತಿಸಿ ಸಾವಿತ್ರಿನೇ ಮದುವೆ ಆಗ್ತೀನಿ ಅಂತ ಮದುವೆ ಆದ. ಕ್ಷಮಿಸಿ ವೀರು ಅವರೇ, ನಾನು ತಿಳ್ಕೊಂಡಿರೋದೇ ತಪ್ಪಾಗಿರ್ಬೋದು. ಆದರೆ ಒಂದು ಹೆಣ್ಣಿನ ಜೀವನದ ಪ್ರಶ್ನೆ ಅಂತ ಬಂದಾಗ ನಾವು ಕೇಳಿದ್ದು ಹೇಳಿದ್ದು ಸುಳ್ಳಾಗಿರ್ಬೋದು ಅಲ್ವಾ? ನೀವೊಂದ್ಸರಿ ವಿಚಾರಿಸಿದ್ರೆ ಸತ್ಯ ಏನು ಅಂತ ಗೊತ್ತಾಗತ್ತೆ. ಅಲ್ಲ, ಅವರಿಬ್ಬರು ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ. ಅನ್ಯೋನ್ಯವಾಗಿದ್ರೆ ಸಂತೋಷನೇ. ಆದರೆ ಅನ್ಯಾಯ ನಡೀತಿದ್ರೆ ಅದು ನಿಮ್ಮ ಮನೇಲಿ ನಿಮ್ಮ ಕಣ್ಣೆದ್ರಿಗೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಬಾರ್ದು. ಇದೊಂದು ಕಾಳಜಿ ಅಷ್ಟೇ. ಎಲ್ಲ ಒಳ್ಳೆಯದೇ ಆಗಿದ್ರೆ ಸಂತೋಷನೇ. ಆದರೆ ಅಲ್ಲೇನಾದರೂ ತಪ್ಪಾಗ್ತಿದ್ರೆ? ಸರಿ ಜಾನಕಿ ಅವರೇ, ನಾನು ಎಲ್ಲ ವಿಚಾರಿಸಿ ನಿಮ್ಮ ಹತ್ರ ಮಾತಾಡ್ತೀನಿ. ಸರಿ ವೀರು ಅವರೇ, ದಯವಿಟ್ಟು ಕ್ಷಮಿಸಿ. ಇದು ತುಂಬ ಸೂಕ್ಷ್ಮವಾದ ವಿಚಾರ. ನಿಮ್ಮ ಮನೇಲಿ ಏನು ನಡೀತಿದೆ ಅನ್ನೋ ಸತ್ಯ ನಿಮಗೆ ಗೊತ್ತಿರಲಿ ಅನ್ನೋದು ನಂದೊಂದು ಆಸೆ, ಕಾಳಜಿ ಅಷ್ಟೇ. ಥ್ಯಾಂಕ್ ಯು. ಏ ಮದನ್, ಎಷ್ಟೋ ಧೈರ್ಯ ನಿನಗೆ! ನನ್ನ ತಾಯಿ ವಿಚಾರಕ್ಕೆ ಬರ್ತೀಯಾ? ಎದುರಿಗೆ ನಿಂತು ಹೋರಾಡೋದಕ್ಕಾಗದೆ ಅಮ್ಮ ಮಗ ಇಬ್ರು ಸೇರ್ಕೊಂಡು ಪಿತೂರಿ ನಡೆಸ್ತಾ ಇದ್ದೀರಾ. ಇನ್ನು ಮುಂದೆ ಆ ಮನೇಲಿ ನೀನು ಬಾಲ ಬಿಚ್ಚೋದಕ್ಕಾಗಲ್ಲ. ಆ ಮನೇಲಿ ನಿನ್ನ ಸ್ಥಾನ ಏನು ಅನ್ನೋದು ಈಗ ಗೊತ್ತಾಗತ್ತೆ. ಸಾವಿತ್ರಿ, ಸ್ವಲ್ಪ ಹಿಂಗೆ ಬಾಮ್ಮ. ಯಜಮಾನ್ರೆ, ಏನಾರ ಬೇಕಿತ್ತಾ? ನಾನು ನಿನ್ನ ಹತ್ರ ಒಂದು ಸತ್ಯ ತಿಳ್ಕೊಬೇಕಾಗಿತ್ತು. ನೀನು ನನ್ನ ಹತ್ರ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆಯಿಂದ ಕೇಳ್ತಾ ಇದ್ದೀನಿ. ನಿಜ ಹೇಳ್ತಾ ತಾನೆ? ಅಯ್ಯೋ ಯಜಮಾನ್ರೆ, ನಿಂತ್ಯವ ಸುಳ್ಳು ಹೇಳೋದು ಅಂದರೆ ಅದು ಯಾವ್ರತವ ಸುಳ್ಳು ಹೇಳ್ದಂಗೆ. ನೀವು ಏನೇ ಕೇಳಿದ್ರು ನಾನು ನಿಜನೇ ಹೇಳ್ತೀನಿ, ಕೇಳಿ. ನೋಡಮ್ಮ, ನೀನು ಸುಳ್ಳು ಹೇಳ್ತಾ ಇದೆಯೋ ಅಥವಾ ನಿಜನ ಮುಚ್ಚಿಡಕ್ಕೆ ಪ್ರಯತ್ನ ಪಡ್ತಾ ಇದೆಯೋ ನನಗೆ ಗೊತ್ತಿಲ್ಲ.